ಮಕ್ಕಳು ಇಷ್ಟು ಖುಷಿಯಾಗಿರೋದು ನೋಡಿ ನನಗೆ ನನ್ನ ಬಾಲ್ಯ ದಿನಗಳು ನೆನಪಾಗೋದ್ರಲ್ಲಿ ತಪ್ಪೇ ಇಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಸಾಗರದಲ್ಲಿ ಮಕ್ಕಳಿಗಂತಾನೆ ಒಂದು ಪ್ಲೇ ಝೋನ್ ಓಪನ್ ಆಗಿದೆ. ಬರೀ ಎಜುಕೇಶನ್ ಮಾತ್ರ ಸಾಕಾಗಲ್ಲ, ಸೆನ್ಸರಿ ಡೆವಲಪ್ಮೆಂಟ್, ಮೋಟಾರ್ ಸ್ಕಿಲ್ಸ್ ಮತ್ತೆ ಸ್ಪೇಷಲ್ ಅವೇರ್ನೆಸ್ ಕೂಡ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈಗಿನ ಕಾಲದ ಮಕ್ಕಳು ಬರೀ ಮೊಬೈಲ್ ಹಿಡ್ಕೊಂಡು ಅವ್ರ ಚೈಲ್ಡ್ಹುಡ್ ಡೇಸ್ ನ ಹಾಳು ಮಾಡ್ಕೊಂತಿದ್ದಾರೆ. ಅದ್ರ ಬದಲು ಮಕ್ಕಳಿಗೆ ಈ ತರ ಪ್ಲೇಸಿಗೆ ಕರ್ಕೊಂಡು ಹೋದ್ರೆ ಅವ್ರದ್ದು ಸ್ಕಿಲ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳ ಡೆವಲಪ್ಮೆಂಟ್ ಗೆ ಹೆಲ್ಪ್ ಆಗುವಂತ ಕ್ಲೈಂಬಿಂಗ್, ಸ್ಲೈಡಿಂಗ್, ಜಂಪಿಂಗ್, ಕ್ರೌಲಿಂಗ್ ತರ ಇನ್ನೂ ಸುಮಾರು ಆಕ್ಟಿವಿಟೀಸ್ ಇದೆ ಇಲ್ಲಿ. ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರೋ ಈ ಪ್ಲೇಸ್ ಅಲ್ಲಿ ನೀವು ಮಕ್ಕಳಿಂದ ಬರ್ತ್ಡೇ ಪಾರ್ಟೀಸ್ ಕೂಡ ಸೆಲೆಬ್ರೇಟ್ ಮಾಡಿಸಬಹುದು. ಇನ್ನ ಈ ಪ್ಲೇಸ್ ಇಂದು ಕ್ಲೀನ್ನೆಸ್ ಮತ್ತೆ ಹೈಜೀನ್ ನ ಮೇಂಟೈನ್ ಮಾಡಕ್ಕೆ ಪ್ರತಿಯೊಬ್ಬರು ಮಕ್ಕಳಿಗೂ ಸಾಕ್ಸ್ ಹಾಕೊಂಡು ಬರೋದು ಕಂಪಲ್ಸರಿ ಆಗಿರುತ್ತೆ. ಮಕ್ಕಳಿನ ಸೇಫ್ಟಿ ಮತ್ತೆ ಕಂಫರ್ಟ್ ಗೋಸ್ಕರ ಎಲ್ಲಾ ಕಡೆ CCTV ಕವರೇಜ್ ಮತ್ತೆ AC, ಕ್ಲೀನ್ ಆಗಿರೋ ವಾಶ್ರೂಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಒಂದ್ ಮಗುಗೆ 200 ರೂಪೀಸ್ ಪರ್ ಅವರ್ ಚಾರ್ಜ್ ಮಾಡೋರು ಗ್ರೂಪ್ ಅಲ್ಲಿ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಬರೇ ಸ್ಕೂಲ್ಸ್, ಹೋಮ್ ವರ್ಕ್ ಅಂತ ಬೇಜಾರಾಗಿರೋ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಖುಷಿಯಾಗಿ ನೋಡೋದ್ರಿಂದ ನಿಮಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಗರದ BH ರೋಡ್ TV ಶೋರೂಮ್ ಹತ್ರ ಲೊಕೇಟ್ ಆಗಿರೋ ಈ ಪ್ಲೇಸ್ ನ ಎಕ್ಸಾಕ್ಟ್ ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಸಾಗರದಲ್ಲೇ ಫಸ್ಟ್ ಟೈಮ್ ಒಂದು ಪ್ಲೇ ಹೋಮ್ ಓಪನ್ ಆಗಿರೋದು. ಬೆಂಗಳೂರು, ಮೈಸೂರು ಅಂತ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಓಪನ್ ಇರೋ ಈ ಪ್ಲೇ ಹೋಮ್ಸ್ ಈಗ ನಮ್ಮ ಸಾಗರದಲ್ಲೂ ಓಪನ್ ಆಗಿದೆ ಅಂದ್ರೆ ನಮಗೆ ಅದು ಹೆಮ್ಮೆ ವಿಷಯ. ಸೊ ಸಾಗರದಿಂದ ನೋಡ್ತಿರೋ ಪ್ರತಿಯೊಬ್ಬರು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬ ಪೇರೆಂಟ್ಗೂ ಈ ವಿಡಿಯೋ ರೀಚ್ ಆಗೋ ತರ ನೋಡ್ಕೊಳ್ಳಿ. ಸೊ ಇದೇ ತರ ಇನ್ನಷ್ಟು ಸಾಗರದ ಕಂಟೆಂಟ್ ಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡೋದು ಬರಿಬೇಡಿ. ಹೋಯ್ ಬತ್ತೆ ಮಾರ್ರೆ.